ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದೇ ತಿಂಗಳು ನಿರ್ಜಲ ಏಕಾದಶಿ ಎಂದು ಅಪರೂಪದ ರಾಜಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ. ಈ ರಾಶಿಯವರಿಗೆ ಶುಭ ಕಾಲ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇದರಿಂದಾಗಿ ದಿಢೀರ್ ಧನಲಾಭ ಬರ್ತಾ ಹೋಗ್ತದೆ. ಹಾಗೆಯೇ ಈ ರಾಶಿಯವರು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಯಶಸ್ಸು ದೊರಕಲಿದೆ ಸ್ನೇಹಿತರೆ. ಅದೇನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ನಿರ್ಜಲ ಏಕಾದಶಿ ಎಂದು ಏನೆಲ್ಲ ಅದೃಷ್ಟವಲ್ಲಿದೆ ಈ ರಾಶಿಯವರಿಗೆ, ಆ ರಾಶಿಗಳು ಯಾವ್ಯಾವು ಅಂತ ಈಗ ತಿಳಿಸ್ಕೊಂಡು ಹೋಗ್ತಾನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಬಾರಿ ವರ್ಷದ ಅತಿದೊಡ್ಡ ರಾಜಯೋಗ ಅಂದರೆ ಇದು ನಿರ್ಜಲ ಯೋಗ. ಈ ಅಪರೂಪದ ರಾಜಯೋಗದಂದು ಇದೇ ತಿಂಗಳ ಜೂನ್ 6ರಂದು ಈ ನಿರ್ಜಲ ಏಕಾದಶಿಯನ್ನ ಆಚರಿಸಲಾಗ್ತದೆ ಸ್ನೇಹಿತರೆ. ಈ ದಿನ ಬುಧ ತನ್ನದೇ ಆದ ಮಿಥುನ ರಾಶಿಗೆ ಪ್ರವೇಶಿಸ್ತಾ ಹೋಗ್ತಾನೆ. ಗ್ರಹಗಳ ರಾಜನಾದಂತಹ ಬುಧ ತನ್ನದೇ ಆದ ರಾಶಿಯನ್ನು ಪ್ರವೇಶಿಸಿದಾಗ ಭದ್ರ ರಾಜಯೋಗವು ರೂಪುಗೊಳ್ತಾ ಹೋಗ್ತದೆ ಸ್ನೇಹಿತರೆ. ನಮ್ಮ ಜ್ಯೋತಿಷ್ಯದಲ್ಲಿ ಈ ಭದ್ರ ರಾಜಯೋಗವನ್ನು ಸಂಪತ್ತು ಮತ್ತು ಸಮೃದ್ಧಿಯ ಅಂಶವೆಂದಿಯೇ ಪರಿಗಣಿಸಲಾಗ್ತದೆ. ಹೀಗಾಗಿ ಈ ಭದ್ರ ರಾಜಯೋಗದ ಪರಿಣಾಮದಿಂದಾಗಿ ವೃಷಭ, ಕನ್ಯಾ ಸೇರಿದಂತೆ ಇನ್ನೂ 5 ರಾಶಿಗಳು ಉದ್ಯೋಗ ವ್ಯವಹಾರದಲ್ಲಿ ಬಹಳ ಶುಭ ಫಲಿತಾಂಶಗಳನ್ನು ಪಡಿತಾ ಹೋಗ್ತವೆ. ಅದ್ಯಾವ 5 ರಾಶಿಗಳು ಹೆಚ್ಚಿನ ಪ್ರಯೋಜನವನ್ನು ಈ ಭದ್ರ ರಾಶಿಯಿಂದ ಪಡೆದುಕೊಳ್ತವೆ ಅಂತ ಈಗ ಕೇಳೋದಾದ್ರೆ ಸ್ನೇಹಿತರೆ, ಈ ಬಾರಿ ನಿರ್ಜಲ ಏಕಾದಶಿ ಎಂದು ಭದ್ರ ರಾಜಯೋಗವು ರೂಪುಗೊಳ್ಳುತ್ತಿರುವ ಕಾರಣ ಈ ರಾಶಿ ಚಕ್ರದ ಚಿಹ್ನೆಯ ಜನರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಅವಕಾಶಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಪಡೆಯಬಹುದಾಗಿದೆ. ಈ ರಾಶಿಯ ಚಿಹ್ನೆಗಳು ಇದ್ದಕ್ಕಿದ್ದಂತೆಯೇ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯಬಹುದು. ಈ ರಾಶಿಯ ಜನರು ಆಯಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ. ಕುಟುಂಬದಲ್ಲಿಯೂ ಸಹ ಬಹಳಷ್ಟು ಸಂತೋಷ ಇರ್ತದೆ ಸ್ನೇಹಿತರೆ. ಆದ್ರಿಂದ ಈ ನಿರ್ಜಲ ಏಕಾದಶಿಯ ಅದೃಷ್ಟ ರಾಶಿಗಳು ಯಾವ್ದು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ. ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೇ ರಾಶಿ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ. ಈ ಸಿಂಹ ರಾಶಿಯ ಜನರಿಗೆ ಈ ಭದ್ರ ರಾಜಯೋಗವು ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತರ್ತಾ ಹೋಗ್ತದೆ. ಈ ರಾಜಯೋಗದಿಂದಾಗಿ ಈ ಸಿಂಹ ರಾಶಿಯವರು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾ ಹೋಗ್ತದೆ. ಬುಧನ ಸಂಯೋಗದಿಂದಾಗಿ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಾಮರ್ಥ್ಯವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಹೊಸ ಲಾಭವನ್ನು ಗಳಿಸ್ತಾ ಹೋಗ್ತೀರಿ. ಇದರಿಂದ ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಈ ಟೈಮ್ನಲ್ಲಿ ಸಿಗ್ತಾ ಹೋಗ್ತದೆ. ವಿಶೇಷವಾಗಿ ವ್ಯವಹಾರದಲ್ಲಿ ತೊಡಗಿರುವಂತಹ ಜನರಿಗೆ ದೊಡ್ಡ ಲಾಭಕ್ಕಾಗಿ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರ್ತಾ ಹೋಗ್ತವೆ. ಹೊಸ ಗ್ರಾಹಕರು ಅಥವಾ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಸರಿಯಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಉದ್ಯೋಗಿಗಳಿಗಂತೂ ಸಂಬಳ ಹೆಚ್ಚಳ, ಬಡ್ತಿ ಅಥವಾ ವಿಶೇಷ ಯೋಜನೆಯಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಇದರಿಂದಾಗಿ ನಿಮ್ಮ ಭವಿಷ್ಯ ವೃದ್ಧಿ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇವರ ಖ್ಯಾತಿ ಮತ್ತು ಆದಾಯ ಎರಡನ್ನೂ ಕೂಡ ಈ ಟೈಮ್ನಲ್ಲಿ ಹೆಚ್ಚಿಸ್ತಾ ಹೋಗ್ತದೆ. ಹಣಕಾಸಿನ ವಿಷಯಗಳಲ್ಲಿ ಬುಧನ ಈ ಸಂಚಾರವು ಹೊಸ ಆದಾಯದ ಮೂಲಗಳನ್ನು ಕೂಡ ಸೃಷ್ಟಿಸಬಹುದು ಮತ್ತು ಹೂಡಿಕೆಯಿಂದ ಲಾಭದ ಸಾಧ್ಯತೆಗಳು ಕೂಡ ಇರ್ತಾ ಹೋಗ್ತವೆ ಸ್ನೇಹಿತರೆ. ವಿಶೇಷವಾಗಿ ಶೇರ್ ಮಾರುಕಟ್ಟೆ ಅಥವಾ ಡಿಜಿಟಲ್ ವಿಧಾನಗಳಲ್ಲಿ ಹೂಡಿಕೆಯನ್ನು ಮಾಡಿರುವಂತಹ ವ್ಯಕ್ತಿಗಳಿಗೆ ಇದು ಲಾಭದ ಸಮಯವಾಗಿರುತ್ತದೆ. ಇದರಿಂದ ಉತ್ತಮವಾದ ಲಾಭವನ್ನು ಕೂಡ ಪಡೆಯಬಹುದಾಗಿದೆ. ಇನ್ನು ನಿಮ್ಮ ಒಡಹುಟ್ಟಿದವರು ಮತ್ತು ಸ್ನೇಹಿತರಿಂದ ಉತ್ತಮವಾದ ಬೆಂಬಲವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಮಕ್ಕಳಿಂದ ತೃಪ್ತಿದಾಯಕ ಸುದ್ದಿಗಳನ್ನು ಪಡೆದುಕೊಳ್ತಾ ಹೋಗ್ತೀರಿ. ನಿಮ್ಮ ಮಕ್ಕಳ ಫಲಿತಾಂಶ ಉತ್ತಮವಾಗಿರ್ತದೆ ಸ್ನೇಹಿತರೆ. ಮತ್ತು ಇದರಿಂದ ಪ್ರೇಮ ಸಂಬಂಧವು ಪಾರದರ್ಶಕತೆ ಕೂಡ ಮತ್ತಷ್ಟು ಬಲವಾದ ಸುದ್ದಿಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಭದ್ರಯೋಗದ ಮತ್ತೊಂದು ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಿದ್ರೆ ಮಕರ ರಾಶಿಯಾಗಿರಲಿದೆ ಸ್ನೇಹಿತರೆ. ಈ ಮಕರ ರಾಶಿಯವರಿಗೆ ಬುಧನ ಈ ಸಂಚಾರದ ಯೋಗವು ಶಾಲಾ ಶತ್ರುಗಳು ಮತ್ತು ಸ್ಪರ್ಧೆಯಂತಹ ವಿಷಯಗಳಲ್ಲಿ ಜಯವನ್ನು ನಿಮ್ಮ ಪರವಾಗಿ ತರ್ತಾ ಹೋಗ್ತದೆ. ಈ ಸಮಯವು ನಿಮ್ಮ ದಕ್ಷತೆಯನ್ನು ಹೆಚ್ಚಿಸ್ತಾ ಹೋಗ್ತದೆ. ಇದರಿಂದಾಗಿ ನೀವು ನಿಮ್ಮ ಕಚೇರಿ ಅಥವಾ ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ಇದು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಮಯವು ವಿಶೇಷವಾಗಿ ಯಾವುದೇ ಸರ್ಕಾರಿ ಸೇವೆ, ಬ್ಯಾಂಕಿಂಗ್, ಲೆಕ್ಕಪತ್ರ ನಿರ್ವಹಣೆ ಅಥವಾ ವಿಶ್ಲೇಷಾತ್ಮಕ ಕ್ಷೇತ್ರದೊಂದಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಸಂಬಂಧ ಹೊಂದಿರುವಂತಹವರಿಗೆ ಸಾಕಷ್ಟು ಪ್ರಯೋಜನವನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ. ವೆಚ್ಚಗಳು ಹೆಚ್ಚಾಗ್ತಾ ಹೋಗ್ತವೆ. ಆದರೆ ಈ ವೆಚ್ಚಗಳು ಧಾರ್ಮಿಕ, ಶೈಕ್ಷಣಿಕ ಅಥವಾ ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿರಬಹುದು ಸ್ನೇಹಿತರೆ.
ಇದು ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸ್ತಾ ಹೋಗ್ತದೆ. ಆರ್ಥಿಕ ದೃಷ್ಟಿಕೋನದಿಂದ ಹೇಳ್ತಾ ಹೋಗೋದಾದರೆ ಈ ಸಂಚಾರವು ಹೊಸ ಆದಾಯದ ಯೋಜನೆಗಳ ಬಗ್ಗೆ ಯೋಚಿಸಲು ಮತ್ತು ಹಳೆಯ ಸಾಲಗಳನ್ನು ಪರಿಹಾರದಿಂದ ಪಡೆಯಲು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಕಾನೂನು ವಿಷಯಗಳಲ್ಲಿ ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಾಧ್ಯತೆಗಳು ಕೂಡ ಬರ್ತಾ ಹೋಗ್ತದೆ. ಜೊತೆಗೆ ನಿಮ್ಮ ಶತ್ರುಗಳು ಅಥವಾ ವಿರೋಧಿಗಳು ನಿಮ್ಮಿಂದ ಸೋಲ್ತಾರೆ ಸ್ನೇಹಿತರೆ. ನಿಮ್ಮ ಬರವಣಿಗೆ, ಪತ್ರಿಕೋದ್ಯಮ, ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಜನರಿಗೆ ನಿಮ್ಮ ಪ್ರತಿಭೆಗೆ ಸಮಾಜದಲ್ಲಿ ವಿಶೇಷವಾದ ಮನ್ನಣೆ ಕೂಡ ಸಿಗ್ತಾ ಹೋಗ್ತದೆ. ಒಟ್ಟಾರೆಯಾಗಿ ಈ ಸಂಚಾರವು ಹೋರಾಟಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಲು ಮತ್ತು ಕಠಿಣ ಪರಿಶ್ರಮದಿಂದ ಅದೃಷ್ಟವನ್ನು ಬದಲಾಯಿಸುವಂತಹ ಉತ್ತಮ ಸಮಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇನ್ನು ಮುಂದಿನ ಭದ್ರಯುಗದ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದ್ರೆ ವೃಶ್ಚಿಕ ರಾಶಿಯಾಗಿಲ್ಲದೆ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹಠಾತ್ ಲಾಭದ ವಿಷಯದಲ್ಲಿ ಈ ಬುಧ ಸಂಚಾರವು ವಿಶೇಷವಾಗಿ ಬಹಳವಾದ ಪ್ರಾಮುಖ್ಯವನ್ನು ವಹಿಸ್ತಾ ಹೋಗ್ತದೆ. ಇದು ಅನಿರೀಕ್ಷಿತ ಆರ್ಥಿಕ ಲಾಭ ಮತ್ತು ರಹಸ್ಯ ಮೂಲಗಳಿಂದ ಹಣವನ್ನು ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ. ವಿಮೆ, ತೆರಿಗೆ, ಸಂಶೋಧನೆ, ಶೇರ್ ಮಾರುಕಟ್ಟೆ ಅಥವಾ ರಹಸ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಈ ಜನರಿಗೆ ಈ ಸಮಯವು ಬಹಳ ಉತ್ತಮವಾದಂತಹ ಸಮಯವಾಗಿರ್ತದೆ. ಇದರಿಂದ ವಿಶೇಷವಾಗಿ ಶುಭದಾಯಕವಾಗಿರ್ತದೆ. ವೃತ್ತಿಯ ದೃಷ್ಟಿಯಿಂದ ಹೇಳ್ತಾ ಹೋಗೋದಾದರೆ ಈ ಸಂಚಾರವು ನಿಮಗೆ ಹಠಾತ್ ಬೆಳವಣಿಗೆ, ಬೋನಸ್ ಅಥವಾ ಬಡ್ತಿಯನ್ನು ತರಬಹುದು. ಆದರೆ ನೀವು ನಿಮ್ಮ ಮಾತಿನ ಮೇಲೆ ವಿಶೇಷವಾಗಿ ನಿಯಂತ್ರಣವನ್ನು ಇಟ್ಕೊಳ್ಬೇಕಾಗಿರ್ತದೆ. ಅದೃಷ್ಟವಶಾತ್ ಮಾತಿನ ಅಧಿಪತಿ ಗುರು ಮತ್ತು ಬುಧನ ದೃಷ್ಟಿಯು ನಿಮ್ಮ ಮಾತಿನ ಸಂಯಮ ಮತ್ತು ತಿಳುವಳಿಕೆಯನ್ನು ತರಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅನಿರೀಕ್ಷಿತ ಹಣಕಾಸು ಮತ್ತು ಅವಕಾಶಗಳಿಂದ ಲಾಭವನ್ನು ಪಡೆಯಲು ಈ ಸಂಚಾರವು ನಿಮಗೆ ಉತ್ತಮವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದರೆ ವೃಷಭ ರಾಶಿಯಾಗಿದೆ ಸ್ನೇಹಿತರೆ. ಈ ವೃಷಭ ರಾಶಿಯ ಜನರಿಗೆ ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಶುಭ ಫಲಗಳು ಹೆಚ್ಚಾಗ್ತಾ ಹೋಗ್ತವೆ. ಮದುವೆ, ನಿಶ್ಚಿತಾರ್ಥ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಚಾನ್ಸಸ್ ಕೂಡ ಇರ್ತದೆ. ಮನೆಯಲ್ಲಿ ಇವು ಸಂಭವಿಸುವಂತಹ ಚಾನ್ಸಸ್ ಕೂಡ ಇರ್ತದೆ ಸ್ನೇಹಿತರೆ. ಮನೆ ಅಥವಾ ವಾಹನ ಹೂಡಿಕೆಯ ಮೇಲೆ ಸಮಯ ಇದು ಅನುಕೂಲಕರವಾಗಿರ್ತದೆ. ಇದರಿಂದ ನಿಮಗೆ ಉತ್ತಮ ಧನ ಲಾಭವೂ ಕೂಡ ಬರ್ತಾ ಹೋಗ್ತದೆ. ವಿಶೇಷವಾಗಿ ನೀವು ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡದಿದ್ದರೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಇರ್ತದೆ. ಶೇರ್ ಮಾರುಕಟ್ಟೆ, ವ್ಯಾಪಾರ ಅಥವಾ ಸಣ್ಣ ಹೂಡಿಕೆಗಳಿಗೆ ಸಂಬಂಧಪಟ್ಟಂತಹ ಜನರಿಗೆ ಹಠಾತ್ ಲಾಭದ ಲಕ್ಷಣಗಳು ಕಂಡು ಬಂದರೂ ಅಪಾಯಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ. ದೀರ್ಘಕಾಲದ ಕಾಯಿಲೆಗಳಿಗೆ ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಮತ್ತು ಮಾನಸಿಕ ಒತ್ತಡ ಕಡಿಮೆ ಆಗುತ್ತದೆ. ವೈವಾಹಿಕ ಜೀವನದಲ್ಲಿ ನಿಮ್ಮ ಮಾಧುರ್ಯ ಹೆಚ್ಚಾಗ್ತಾ ಹೋಗ್ತದೆ. ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲವೂ ಕೂಡ ಸಿಗ್ತಾ ಹೋಗ್ತದೆ. ಮತ್ತು ಅವಿವಾಹಿತರಿಗೆ ಉತ್ತಮವಾದ ಸಂಬಂಧಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಕಂಕಣ ಭಾಗ್ಯವು ಕೂಡಿ ಬರ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಅದೃಷ್ಟ ರಾಶಿ ಕನ್ಯಾ ರಾಶಿಯಾಗಿರುತ್ತೆ ಸ್ನೇಹಿತರೆ. ಈ ಕನ್ಯಾ ರಾಶಿಯ ಜನರಿಗೆ ಈ ಬುಧ ಸಂಚಾರವು ತುಂಬ ಶುಭ ಮತ್ತು ಫಲಪ್ರದವಾಗಿರಲಿದೆ ಅಂತ ತಪ್ಪಾಗಲಾರದು. ಏಕೆಂದರೆ ಬುಧನು ನಿಮ್ಮ ರಾಶಿ ಚಕ್ರ ಮತ್ತು ಕರ್ಮ ಭಾವದ ಅಧಿಪತಿಯಾಗಿರ್ತಾನೆ ಮತ್ತು ಪ್ರಸ್ತುತ ಅದು ತನ್ನದೇ ಆದ ಮನೆಯಲ್ಲಿ ಅಂದರೆ 10ನೇ ಮನೆಯಲ್ಲಿ ಸಾಗ್ತಾ ಹೋಗ್ತದೆ. ಈ ಪರಿಸ್ಥಿತಿಯನ್ನು ಕೆಲಸ, ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ವಿಷಯಗಳ ಬಹಳ ಅನುಕೂಲಕರವೆಂದು ಪರಿಗಣಿಸಲಾಗ್ತದೆ ಸ್ನೇಹಿತರೆ. ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೆಚ್ಚುಗೆ, ಬಡ್ತಿ ಅಥವಾ ಪ್ರಮುಖ ಜವಾಬ್ದಾರಿಗಳು ಕೂಡ ನಿಮ್ಮ ಪರವಾಗಿ ಸಿಗ್ತಾ ಹೋಗ್ತದೆ. ಇದು ಭವಿಷ್ಯದ ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಸ ಎತ್ತರವನ್ನು ನೀಡ್ತಾ ಹೋಗ್ತದೆ. ವ್ಯಾಪಾರಸ್ಥರು ತಮ್ಮ ವ್ಯವಹಾರವನ್ನು ಯೋಜಿತ ರೀತಿಯಲ್ಲಿ ವಿಸ್ತರಿಸಲು ಸಾಧ್ಯವಾಗ್ತಾ ಹೋಗ್ತದೆ. ನೀವು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಭಾಗವಾಗಬಹುದು ಅಥವಾ ಪ್ರಸಿದ್ಧ ವ್ಯಕ್ತಿಯನ್ನು ಕೂಡ ಭೇಟಿ ಮಾಡಬಹುದಾಗಿದೆ. ಇದು ನಿಮ್ಮ ಸಾಮಾಜಿಕವಾಗಿ ಸ್ಥಾನಮಾನವನ್ನು ಹೆಚ್ಚಿಸ್ತಾ ಹೋಗ್ತದೆ. ಈ ಸಂಚಾರವು ಆರ್ಥಿಕವಾಗಿ ಶುಭವಾಗಿರ್ತದೆ. ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದಾಗಿದೆ. ಜೊತೆಗೆ ಬಾಕಿ ಇರುವ ಕೆಲಸಗಳಿಂದ ಹಣವೂ ಕೂಡ ಬರ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ 5 ರಾಶಿಗಳ ಪೈಕಿ ನಿಮ್ಮ ರಾಶಿಗಳು ಕೂಡ ಆಗಿದ್ರೆ, ನಿಮ್ಮ ಫ್ರೆಂಡ್ಸ್ಗಳ ರಾಶಿಗಳು ಆಗಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.